ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಉಮಾಶರನ್. ಬನ್ನಿ ಇವತ್ತು ಎಗ್ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ ಪಟ ಅಂತ ಹೇಳಿ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲಿಗೆ ಒಂದು ಬೌಲನ್ನು ತಗೊಳ್ಳಿ. ಅದರಲ್ಲಿ 3-4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಅಕ್ಕಿ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅಜ್ವಾನ ಸ್ವಲ್ಪ, ಚಿಟಿಕೆ ಸೋಡಾ. ಇವಾಗ ಇದಕ್ಕೆ ಅಚ್ಕಾರ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ. ನಾನು 1 ಸ್ಪೂನಷ್ಟು ಅಚ್ಕಾರ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಕೆಲವು ತುಂಬ ಜಾಸ್ತಿ ಅಂತ ಇರಬಹುದು, ಅದರಿಂದ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನೋಡಿ. ಇವಾಗ ನೀರನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಸ್ವಲ್ಪ ತೆಳುವಲ್ಲೇ ಇರಬೇಕಾಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಗಂಟು ಇರದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಎಗ್ಗನ್ನು ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಒಂದು 6 ಎಗ್. 2 ರೀತಿ ಮಾಡ್ತಾ ಇದ್ದೀನಿ ಎಗ್ ಬೋಂಡನ. ಮೊದಲಿಗೆ ಎಗ್ಗನ್ನು ಅರ್ಧ ಕಟ್ ಮಾಡ್ಕೊಳ್ಬೇಕು. ನಾನು 2 ಎಗ್ಗನ್ನು ಆ ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈ ಒಂದು ಎಗ್ಗಲ್ಲಿ ಯೆಲ್ಲೋ ಪಾರ್ಟನ್ನು ತಗೊಳ್ಬೇಕು. ಈ ಒಂದು ಯೆಲ್ಲೋ ಪಾರ್ಟ್ಗೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ. ನಂತರ ಅಚ್ಕಾರದ ಪುಡಿ. ಹಿಟ್ಟಲ್ಲಿ ಆಲ್ರೆಡಿ ಖಾರ ಮತ್ತು ಉಪ್ಪು ಇರೋದ್ರಿಂದ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದೇ ಥರ ಮಾಡಿಕೊಂಡು ತಿರ್ಗಾ ಆ ಒಂದು ಎಗ್ಗಿನ ವೈಟ್ ಪಾರ್ಟಲ್ಲಿ ಹೇಗಿರ್ತದೆ ಯೆಲ್ಲೋ ಪಾರ್ಟ್ ಇತ್ತಲ್ವ, ಅಲ್ಲಿ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಕಡೆ ಎಣ್ಣೆ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಅಲ್ವಾ, ಇವಾಗ ಇದನ್ನು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಯಲು ಬಿಡಬೇಕು. ನೋಡಿ, ಈ ಒಂದು ಹಾಫ್ ಎಗ್ಗನ್ನು ಈ ರೀತಿ ಹಿಟ್ಟಲ್ಲಿ ಅದ್ದಿ ಬಿಡ್ತಾ ಇದ್ದೀನಿ. ಅದೇ ರೀತಿ ಫುಲ್ ಎಗ್ಗನ್ನು ಸಹ ಹಾಗೆ ಬಿಡಬೇಕಾಗುತ್ತೆ. ಫುಲ್ ಎಗ್ಗನ್ನು ಹಾಗೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ. ಯಾವುದೇ ರೀತಿ ಇದಕ್ಕೆ ಮಸಾಲೆ ಏನು ಒಳಗಡೆ ಫಿಲ್ ಮಾಡಿಲ್ಲ ನಾನು. ನೋಡಬಹುದು, ಈ ಒಂದು ಕಂದು ಬಣ್ಣ ಬರೋವರೆಗೂ ಕರಿಬೇಕಾಗುತ್ತೆ. ಈ ರೀತಿ ಇಷ್ಟು ಬಂದರೆ ಸಾಕು. ನೋಡಿ, ರೆಡಿ ಆಯಿತು ಎಗ್ ಬೋಂಡ. ನೋಡಿ, ಇಲ್ಲಿ ಹಾಫ್ ಎಗ್ಗಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ಇದೆ. ಈ ಒಂದು ಫುಲ್ ಎಗ್ಗಲ್ಲಿ ಒಳಗಡೆ ಸಪ್ಪೆ ಅನಿಸುತ್ತೆ ಅಲ್ವಾ, ಹಾಗಾಗಿ ಇದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸಣ್ಣ ಬಟ್ಲ ತೊಗೊಂಡು ಅದರಲ್ಲಿ ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಏನಂತಾರೆ ಚಿಕನ್ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಬರೋ ಟೇಸ್ಟ್ ಅಂತ ಹೇಳಿ ಅದನ್ನು ಫುಲ್ ಎಗ್ಗನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದಕ್ಕೆ ಈ ಒಂದು ಮಸಾಲೆನ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಬಹುದು
ಸ್ಪೈಸಿ ಎಗ್ ಬೋಂಡ ರೆಡಿ ಆಯಿತು. ಈ ರೀತಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕೆಲವು ಸತಿ ಮಕ್ಕಳು ಎಗ್ಗನ್ನು ತಿನ್ನಲಿಕ್ಕೆ ಎಲ್ಲೋ ಪಾರ್ಟ್ನ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಕೂಡ ಮನೇಲಿ ಟ್ರೈ ಮಾಡಿ. ಬಾಯ್.